ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಟೈಮ್ ನೋಡಿ ನವಿಲು ಎಂಟ್ರಿ ಕೊಟ್ಟೆ ಬಿಡ್ತು ನಮ್ಮ ಅಂಗಳಕ್ಕೆ. ಡೈಲಿ ಬರುತ್ತೆ ಹೋಗುತ್ತೆ ಬೆಳಗ್ಗೆ ಮತ್ತು ಸಂಜೆ. ಇವತ್ತು ಎದುರಿನ ಅಂಗಳಕ್ಕೆ ಬಂದಿದೆ. ನಾವು ಹಿಂದ್ಗಡೆ ಅಂಗಳದಲ್ಲಿ ದೋಸೆ ಚಪಾತಿ ಎಲ್ಲ ಹಾಕ್ತೇವೆ. ಎದುರಿಗೆ ಹಾಗೆಲ್ಲ ಏನೂ ಹಾಕಲ್ಲ, ಗಲೀಜು ಅನ್ಸತ್ತಲ್ಲ. ಅದಕ್ಕೋಸ್ಕರ ಅದಕ್ಕೇನೂ ಸಿಗಲಿಲ್ಲ, ಹಾಗೆ ಓಡಾಡ್ಕೊಂಡು ಹೋಗ್ತಾ ಇದ್ದೆ. ಅದರದ್ದೊಂದು ವಾಕಿಂಗು ನಮ್ಮ ಅಂಗಳದಲ್ಲಿ. ನಾವು ಎಲ್ಲ ಓಡಾಡ್ದಂಗೆ ಅದು ಓಡಾಡುತ್ತೆ. ಅದು ಬರದಿದ್ರೇ ನಮಗೆ ಬೇಜಾರು, ಇವತ್ತು ನವಿಲು ಬರಲೇ ಇಲ್ಲಲ್ಲ ಅಂತ. ಹಾಗೆ ನಮ್ಮ ಅಂಗಳದಲ್ಲಿ ಇದೆಲ್ಲ ಪಾಟ್ಗಳಿರೋದು ಗೊತ್ತಿದೆ. ಈ ಪಾಟ್ಗಳಲ್ಲಿ ಒಂದು ಗಿಡ ನೋಡಿ ಅಂತೆ, ಎಷ್ಟು ಚೆಂದ ಇದೆ ಅಂತ. ಅದೊಂಥರ ಬೇರೆ ಥರ ನೋಡಿ, ಕೋಲ್ ಥರ ಗಿಡ, ಕವಲು ಗಿವಲು ಏನಿಲ್ಲ, ಮೇಲೆ ಗೊಂಚಲು ಹೂ ಬಿಡೋದು ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಲರ್ ಅಂದರೆ ಬಿಳಿ ಕಲರ್, ಒಂಥರ ಚೆಂದ ಬಿಳಿ. ನಾನಂತೂ ಅದನ್ನು ಎಲ್ಲ ಆ್ಯಂಗಲಲ್ಲಿ ಎಷ್ಟು ಚೆಂದ ಮಾಡಿ ವಿಡಿಯೋ ಮಾಡಿದ್ದೇನೆ, ನೋಡ್ಕೊಂಡು ಬನ್ನಿ, ಓಕೆನಾ. ಹಗಲಲ್ಲಿ ವೀಡಿಯೋ ಮಾಡಿ ಸಾಲದು ಅಂತ ರಾತ್ರಿ ಕೂಡ ಟಾರ್ಚ್ ಬಿಟ್ಬಿಟ್ಟು ವೀಡಿಯೋ ಮಾಡಿದ್ದೇನೆ ನೋಡಿ. ಈ ಟಾರ್ಚಿನ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು. ಅಂದರೆ ಬಿಳಿ ಹೂ ಅಲ್ವಾ, ಅದಕ್ಕೋಸ್ಕರ ಈ ಟಾರ್ಚ್ ಬೆಳಕಲ್ಲಿ ಖಂಡಿತ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಿತ್ತು ನನಗೆ. ಅದಕ್ಕೆ ಪುನಃ ವೀಡಿಯೋ ಮಾಡಿದೆ ನೋಡಿ. ಆಯಿತು, ಅದೊಂದು ಮೆಮೊರಿ. ಈಗ ಅದಿಲ್ಲ, ಅದೇ ಜಾಗದಲ್ಲಿ ಪಾಟ್ ಇದೆ, ಗಿಡ ಇಲ್ಲ ಅಷ್ಟೇ. ಅದಕ್ಕೇ ನಾನು ಯಾವಾಗಲೂ ಹೀಗೆಲ್ಲ ಗಿಡಗಳದ್ದು ಹೂಗಳದ್ದು ವೀಡಿಯೋ ಮಾಡಿಟ್ಕೊಬಿಡ್ತೇನೆ. ಈಗಿರುವ ಗಿಡ ಹೂ ನಾಳೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಈಗ ನೋಡಿ ಅಷ್ಟು ಚಂದದ ಗಿಡ ಇಲ್ಲವೇ ಇಲ್ಲ. ಹೀಗೂ ಒಂದಿತ್ತು ಅಂದರೆ ನಮಗೇ ನಂಬಿಕೆ ಬರಲ್ಲ, ಬೇರೆಯವರಿಗಂತೂ ಬಿಡಿ. ಹಾಗೆ ನಮಗೇ ಒಮ್ಮೊಮ್ಮೆ ಒಳ್ಳೊಳ್ಳೆ ನೆನಪಿಗೆ ಅಂತ ಬೇಕಾಗುತ್ತಲ್ಲ, ಖುಷಿಯಾಗತ್ತೆ ಹಳೆಯ ವೀಡಿಯೋ ನೋಡುವಾಗ. ಆಯ್ತು, ಈಗ ಅಡುಗೆ ಮನೆಗೆ ಹೋಗಿ ಒಂದೊಳ್ಳೆ ಸಾಂಬಾರು ಮಾಡೋದು ತೋರಿಸ್ತೇನೆ ನಿಮಗೆ, ಓಕೆನಾ. ಅದು ಹೇಗೆ ಅಂದರೆ, ಈಗ ಮಸಾಲೆ ಎಲ್ಲ ಕಡ್ದು ಹಾಕ್ತೇವಲ್ಲ, ಒಗ್ಗರಣೆ ಸೌಟಲ್ಲಿ ಒಗ್ಗರಣೆ ಎಲ್ಲ ಹಾಕಿ, ಆಮೇಲೆ ಕಾಯಿ ತುರಿ ಹಾಕಿ ಮಿಕ್ಸಿ ಹಾಕಿ. ಆದರೆ ಅದರಲ್ಲೇ ಸ್ವಲ್ಪ ಚೇಂಜಸ್ ಇದು, ದಿಢೀರಂತ ಆಗಬೇಕಾದ್ರೆ ಅಡುಗೆ ಈಗ ಚೇಂಜಸ್ ಮಾಡಿ ತೋರಿಸೋದು ನಾನು. ಸೀಮೆ ಬದನೆ, ಈರುಳ್ಳಿ ಮತ್ತು ಆಲೂಗಡ್ಡೆ ಇವೆಲ್ಲ ಹೋಳು ಮಾಡಿ ತೊಗರಿಬೇಳೆ ಜೊತೆ, ತೊಗರಿಬೇಳೆ ಒಂದು ಸ್ವಲ್ಪ ಸಾಕು, ಒಂದಿಷ್ಟು ಹಾಕಿದ್ದೇನೆ. ಅಂದರೆ 3-4 ಜನಕ್ಕೆ ಅಂತ ಅಂದಾಜಿಗೆ ಮಾಡ್ತಿರೋದು. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೋಬೋದು. ಹಾಗೆ ಇದಿಷ್ಟಕ್ಕೆ ಒಂದಿಷ್ಟು ತೊಗರಿಬೇಳೆ, ಅದೆಲ್ಲ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ 2 ವಿಜಲ್ ಹಾಕಿಸಿದ್ರೆ ಆಯಿತು, ಬೆಂದ್ಕೊಬಿಡುತ್ತೆ. ನಾವು ಆ್ಯಕ್ಚುಲಿ ಉಪ್ಪು ಹಾಕಿ ಬೇಯಿಸಲ್ಲ, ಬೇಳೆ ಬೆಂದ್ಕೊಳ್ಳಲ್ಲ ಉಪ್ಪು ಹಾಕಿದರೆ. ಮತ್ತೆ ಉಪ್ಪು ಹಾಕೋದು ಕುದಿಸುವಾಗ, ಹೀಗೂ ಕುದಿಸ್ತೇವಲ್ಲ ಮಸಾಲೆ ಎಲ್ಲ. ಈಗ ಮಸಾಲೆ ಕಡೆಗೆ ಹಾಕಿದ್ದು ತೋರಿಸ್ತೇನೆ ನಾನು ಎಲ್ಲ ಕ್ಲೀನಾಗಿ. ಸೊ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಿಷ್ಟೇ ಕಾಯಿಪಲ್ಯ ತೊಗೊಂಡದ್ದು ನಾನು, ತರಕಾರಿ. ಅದರಲ್ಲೇ ಒಂದೊಳ್ಳೆ ಸಾಂಬಾರು ಮಾಡುವ, ಈಗ ಹೆಚ್ಚುವ ಕಾರ್ಯಕ್ರಮ. ನಿಂತ್ಕೊಂಡು ಹೆಚ್ಕೋತಾ ಇದ್ದೇನೆ, ಯಾಕಂದರೆ ಕುತ್ಕೊಳ್ಳೋಕ್ಕಾಗಲ್ಲ ಈಗ ನನಗೆ, ಕೆಳಗೆ ಸರ್ಜರಿ ಆದಮೇಲೆ. ಸೊ ಈ ರೀತಿ ವ್ಯವಸ್ಥೆ ಮಾಡ್ಕೊಬಿಟ್ಟಿದ್ದೇನೆ. ಆರಾಮಾಗಿ ಚಾಕುದಲ್ಲಿ ಹೆಚ್ಚಿದಂಗೆ ಇಳಿಗೆ ಮನೆಯಲ್ಲೇ ನಿಂತ್ಕೊಂಡು ಹೆಚ್ಚಿಬಿಟ್ರಾಯಿತು. ಈ ರೀತಿ ಸಿಗತ್ತೆ ತುಂಬ ಏಜ್ ಆದಮೇಲೆ, ಅಥವಾ ಕಾಲಿಗೆ ಏನಾದ್ರು ಪೆಟ್ಟಾದವರಿಗೆ, ಹಾಗೆ ಹೀಗೆಲ್ಲ ನಮ್ಮಂಥವರಿಗೆ ಇದೆಲ್ಲ ಬೆಸ್ಟ್. ಹಾಗೆ ಫಟಾಫಟ ಎಲ್ಲ ಹೆಚ್ಚಿಬಿಟ್ಟು ನೆಕ್ಸ್ಟ್ ಏನಂತ ತೋರಿಸ್ತೇನೆ. ತೊಗರಿಬೇಳೆ ಚೆನ್ನಾಗಿ ತೊಳೆದು ಈಗ ಸ್ವಲ್ಪ ಮಾತ್ರ ತೊಗೊಂಡದ್ದು ನಾನು. ಆಮೇಲೆ ಹೋಳುಗಳೆಲ್ಲ ಹೆಚ್ಚಿಟ್ಕೊಬಿಟ್ಟಿದ್ದೇನಲ್ಲ, ಅದನ್ನು ಕೂಡ ಕುಕ್ಕರಿಗೆ ಹಾಕಿ ತೊಗರಿಬೇಳೆ ಹಾಕಿ
ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ತುಂಬ ಫುಲ್ ನೀರು ಹಾಕೋದು ಬೇಡ. ಎಷ್ಟು ಬೆಂದ್ಕೋಬೇಕೋ ಅಷ್ಟು ನೀರು ಹಾಕಿದರೆ ಸಾಕು. ಸ್ವಲ್ಪ ಮಾತ್ರ ಉಪ್ಪು ಹಾಕಿ ಈ ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಬಿಟ್ಟೆ. ಈಗ ಮಸಾಲ ರುಬ್ಕೋಬೇಕಲ್ಲ, ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಹುಳಿಗೆ ಅಂತ ಸ್ವಲ್ಪ ಹುಣಸೆಹಣ್ಣು ಹಾಕಲೇಬೇಕಲ್ವ. ಈಗೇನಿಲ್ಲ, ಸಾಂಬಾರು ಪೌಡರ್ ಮಾಡಿಟ್ಕೋತೇವಲ್ವ ನಾವು, ಹೇಳಿದ್ದೇನೆ ಲಾಸ್ಟ್ ಟೈಮು, ಮನೆಯಲ್ಲೇ ಮಾಡಿಟ್ಕೋತೇವೆ. ಅದನ್ನು 1-1.5 ಚಮಚ ಹಾಕಿಬಿಟ್ರೆ ಆಯಿತು. ಅದರೊಟ್ಟಿಗೆ ಕೆಂಪು ಮೆಣಸಿನ ಹುಡಿ, ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಬೋದು, ಆದರೆ ಹುರ್ಕೊಳ್ತಾ ಕುತ್ಕೋಬೇಕಲ್ಲ, ಅದು ಬೇಡ. ಮೆಣಸಿನ ಹುಡಿ ಹಾಕ್ಬಿಡಿ. ಆಮೇಲೆ ಸ್ವಲ್ಪ ಅರಿಶಿಣ ಹಾಕ್ಬಿಟ್ರೆ ಆಯಿತು. ಅದು ಅಡುಗೆಗೆ ಬೇಕೇ ಬೇಕು, ಕಂಪಲ್ಸರಿ. ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ರುಬ್ಕೊಬಿಟ್ರೆ ಆಯಿತು. ಪೇಸ್ಟ್ ರೆಡಿ. ಈಗ ಈ ರೀತಿಯಲ್ಲಿ ನೋಡಿ. ಆ್ಯಕ್ಚುಲಿ ಮೊದಲಿನ ಕಾಲದಿಂದ ಮಾಡ್ತಾರಲ್ವ, ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿ ಮಸಾಲೆ ಪದಾರ್ಥ, ಕೊತ್ತಂಬರಿ, ಜೀರಿಗೆ, ಎಳ್ಳು, ಅದು ಇದು ಮೆಣಸೆಲ್ಲ ಹುರ್ಕೊಂಡು ಹಾಕಿ ಕಾಯಿ ತುರಿ ಹಾಕಿ ರುಬ್ಕೊಂಡ್ರೆ ಆ ರೀತಿ ಮಾಡ್ಕೊಂಡು ಸಾಂಬಾರು ಏನಿದೆ ಸಖತ್ ಟೇಸ್ಟಿ ಬರುತ್ತೆ. ಆದರೆ ಇದು ಅರ್ಜೆಂಟಿಗೆ ನಾನು ಹೇಳ್ಕೊಡೋದು, ಹೀಗೆ ಪೌಡ್ರ್ಗಳನ್ನೆಲ್ಲ ಹಾಕಿ ಕಾಯಿ ತುರಿ ಹಾಕಿ ರುಬ್ಕೊಬಿಡೋದು. ಫಟಾಫಟ್ ಆಗುತ್ತೆ. ಯಾರು ದಿಢೀರಂತ ನೆಂಟರು ಬಂದುಬಿಟ್ರೆ ಸಾಂಬಾರು ಇಲ್ಲದಾದ್ರೆ ಈ ರೀತಿ ಮಾಡ್ಕೊಳ್ಬೋದು ಅಂತ ಹೇಳೋದು. ಫ್ರೈ ಮಾಡೋ ಕೆಲಸ ಇಲ್ಲ ಅಂತ ಅಷ್ಟೇ, ಅಥವಾ ಜಾಬಿಗೆ ಹೋಗೋದಿದ್ದರೆ ಹೀಗೆಲ್ಲ ಸ್ವಲ್ಪ ಶಾರ್ಟ್ಕಟ್ ಮೆಥಡ್. ಆಯ್ತಲ್ವಾ, 2 ವಿಷಲ್ ಹಾಕ್ಸಿದೆ. ಈಗ ಕುಕ್ಕರ್ ಓಪನ್ ಮಾಡಿ ಮಸಾಲೆ ರುಬ್ಕೊಂಡಿದ್ದನ್ನು ಮಿಕ್ಸ್ ಮಾಡಿ, ಮತ್ತು ಉಪ್ಪು, ಬೆಲ್ಲ, ಸ್ವಲ್ಪ ಮಟ್ಟಿಗೆ ನೀರು ಸೇರಿಸ್ಕೊಳ್ಳಿ, ಯಾಕಂದರೆ ಸ್ವಲ್ಪ ದಪ್ಪಾಗಿರತ್ತಲ್ವ. ಈಗ ಎಷ್ಟು ನಿಮಗೆ ತಿಳಿಬೇಕೋ ಅಷ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ ಆಯಿತು. ಸ್ವಲ್ಪ ಬೆಲ್ಲ ಹಾಕ್ತೇವೆ ನಾವು ಕಂಪಲ್ಸರಿ, ನೀವು ಬೇಕಾದರೆ ಹಾಕಿ, ಇಲ್ಲಾಂದ್ರಿಲ್ಲ. ಈಗ ಅದು ಕುದೀತಾ ಇದ್ದಂಗೆ ಘಮ ಘಮ ಅಂತ ಒಗ್ಗರಣೆ ಬೇಕಲ್ವ, ಎಣ್ಣೆಗೆ ಸ್ವಲ್ಪ ಹಿಂಗೆ ಹಾಕಿ, ಅರ್ಧ ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ ಹಾಕಿ, ಕರಿಬೇವಿನ ಎಸಳುಗಳನ್ನು ಹಾಕಿ ಫ್ರೈ ಮಾಡಿಬಿಟ್ರೆ ಆಯಿತು. ಆಯ್ತಲ್ವ, ರೆಡಿಯಾಗಿ ಬಿಡುತ್ತೆ. ಇನ್ನೊಂದು 2 ನಿಮಿಷಕ್ಕೆ ಕುದಿ ಬಂದುಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ, ಒಂದು ಸಲ ಕುದಿ ಬರೆಸ್ಬಿಡಿ. ಅಲ್ಲಿಗೆ ಸಖತ್ತಾದ ಟೇಸ್ಟಿಯಾದ ವೆಜಿಟೇಬಲ್ ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗೇ ಬಿಡುತ್ತೆ. ಹಾಗೆ ನೀವು ಇದೇ ರೀತಿ ಒಂದಿನ ಸಾಂಬಾರು ಮಾಡ್ಕೊಳ್ಳಿ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.